ಕ್ಯಾದಿಗುಂಟೆ ಮಣಿಯವರು, ಪವನ್ ಇವರೆಲ್ಲರೂ ಬಂದವರೆ. ಇಲ್ಲಿ ನಮ್ಮ ಒಂದು ಏನು ಕೆಲಸ ಅಂದರೆ ಸಮಾಜ ಸೇವೆಗೆ. ನಿಮ್ಗೇನಾದರೂ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂದರೆ ನಮ್ಮ ತಂಡ ಏನಾಗ್ತದೆ ಪರಿಗಣಿಸಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು. ಕಲವತಿಯವರು ಸೋರೆಕುಂಟೆ ಕಲವತಿ ಮತ್ತು ಕಲೀಮು ಚಲಪತಿಯವ್ರ ಮನೆ ಗುಡಿಸ್ಲುಗಳು ಸುಟ್ಟೋಗಿವೆ ಅಂತೇಳಿ ನನಗೆ ಮಾಹಿತಿ ಪ್ರಕಾರ ನಾವು ನಮ್ಮ ಸೋಡಾ ಈರಣ್ಣವರು, ಕಿರಣ್ ಕುಮಾರ್, ಮಣಿ ಯುವರಾಜ್ ಎಲ್ಲ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಚನ್ನನಕೋಟೆ ಕೃಷ್ಣಪ್ಪನವ್ರು ಬಂದರು, ಗ್ರಾಮ ಪಂಚಾಯತಿ ಮೆಂಬರು, ಇನಾಮಗಳು ಶಿವಣ್ಣವ್ರು ಬಂದರು, ನಮ್ಮ ಶ್ರೀನಿವಾಸ್ ಅವ್ರು ಬಂದರು. ಹಂಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಹೋಗಿ ಬರಬೇಕು ಅನ್ನಿಸ್ತು. ಅದನ್ನ ನೋಡಿ ನಿಮ್ಮ 3 ಗುಡಿಸ್ಲು ಸುಟ್ಟಿರೋದು ನೋಡಿ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಅವಲೋಕನ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಈ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಕೈಲಾದ ನಮ್ಮ ಸೇವೆ ಮತ್ತು ನಮ್ಮ ಸಮಾಜ ಸೇವೆ, ನಮ್ಮ ತಂಡದ ಕರ್ತವ್ಯ ಏನಂದರೆ ಎಲ್ಲಾದರೂ ಸಮಸ್ಯೆ ಆಗಿದೆ ಅಲ್ಲಿಗೆ ಹೋಗಿ ನಮ್ಮ ಕೈಲಾಗಿರೋದು ಮಾಡಿಬರ್ತೀವಿ. ನಮ್ಗೆ ಯಾವುದೇ ರಾಜಕೀಯ ಮತ್ತು ಇವುಗಳ ಹಿನ್ನೆಲೆ ನಮ್ಮದಿಲ್ಲ. ರಾಜಕೀಯಕ್ಕೋಸ್ಕರ ನಾವು ಇಲ್ಲಿಗೆ ಬರಲ್ಲ ಮತ್ತು ನನ್ನ ವ್ಯಾಪ್ತಿ ಪ್ರದೇಶನೂ ಅಲ್ಲ. ಆದರೆ ಈ ಶಿರಾ ತಾಲೂಕು ನನ್ನ ಹುಟ್ಟೂರು ಅನ್ನೋದು ಕರ್ನಾಟಕದ ಕನ್ನಡಿಗ ಮತ್ತು ನಾವು ಊರಿನಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ನಾವು ಕನ್ನಡಿಗರಿಗೆ ನಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ. ಸ್ಥಿತಿ ಇವನ್ ನಮ್ಮ ಶಿರಾ ತಾಲೂಕಿನಲ್ಲಿ ನಡೆದಿದೆ. ನಮ್ಮ ಗುಡಿಸಲು ಮುಕ್ತವನ್ನ ಮಾಡಬೇಕು ಅಂತ ನಾನು ಶಿರಾ ತಾಲೂಕಿನ ಶಾಸಕರಲ್ಲಿ ನಾನು ಈ ಮೂಲಕ ಪ್ರಾರ್ಥಿಸ್ಕೊಂತೀನಿ. ಕಾರಣ ಏನಂದ್ರೆ ಇಲ್ಲಿನ 3 ಗುಡಿಸಲು ಸುಟ್ಟಾಗ್ಯವಲ್ಲ, ಇವತ್ತಿನ ಪರಿಸ್ಥಿತಿ ಅವ್ರದ್ದೇನಾಗಿದೆ, ಮನೆಗಿನೇ ಅವ್ರದ್ದೇನು ಒಂದು ಇಂಥ ಪರಿಸ್ಥಿತಿಗೆ ತಿಪ್ಪೇಸ್ವಾಮಿ ಆದಂಥ PDO ಅವ್ರು ಬಂದೋಗಿದ್ದಾರಂತೆ. ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಯಾವುದೇ ಅಧಿಕಾರಿ ತಕ್ಷಣಕ್ಕೆ ಬಂದೋಗಿರೋ, ನಾನು ಇಲ್ಲಿನವರೆಗೂ ಭೇಟಿ ನೀಡಿದ್ದೀನಿ, ಅಲ್ಲಿ ಯಾವವರು ಕೂಡ ಹೋಗಿರಲ್ಲ. ಇವತ್ತು ಸೆಕ್ರೆಟರಿಗಳು ಬಂದವರಂತೆ, ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. RI ಬಂದಿದ್ದಾರೆ, RIಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಈ ಮೂಲಕ ಕಂದಾಯ ಇಲಾಖೆ ಕೂಡ ಚುರುಕಾಗಿದೆ ಕೆಲವೊಂದು ಕಡೆ ಅನ್ನೋದು ಮಾಹಿತಿಯಾಗಿದೆ. ಫೈರಿಂಗ್ನವರು ಬಂದಿದ್ದಾರೆ. ಈಗ ನಾವು ನಮ್ಮ ಸಮಾಜ ಸೇವೆ ಒಂದು ತಂಡದ ಮೂಲಕ ನಿಮಗೆ ಒಂದು ಅನುಕೂಲ ಆಗಲಿ ಅಂತ ಬಂದಿದ್ದೇವೆ. ನಾವು ಒಂದು ಕೈಲಾದಷ್ಟು ನಮಗೆ ಬೇಕಾದಂಥ ಒಂದು ಅಕ್ಕಿ ಆಗಿರ್ಬೋದು, ನಮ್ಮ ಕೈಲಿ ಒಂದು ರಗ್ಗಿನ ವ್ಯವಸ್ಥೆ, ದನಿಸಿ ಧಾನ್ಯಗಳು ಸಣ್ಣ ಪುಟ್ಟ ವ್ಯವಸ್ಥೆಯನ್ನು ನಾವು ತಗೊಂಡು ಬಂದಿದ್ದೇವೆ. ಅದನ್ನು ನೀವು ಸ್ವೀಕರಿಸಿ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಇದ್ದೇವೆ. ಈ ವಾಹಿನಿ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಶಿರಾ ತಾಲೂಕಿನ ಸಹಾಯ ಇರ್ತಕ್ಕಂತಹ ದಾನಿಗಳು ಈ ಕುಟುಂಬಗಳಿಗೆ ದಯವಿಟ್ಟು ಬಂದು ಸಹಕಾರ ನೀಡಿ ಈ ಒಂದು ಸಮಾಜ ಸೇವೆಯಲ್ಲಿ ತಾವು ಕೂಡ ಮೆರೀರಿ ಅಂತ ಹೇಳ್ತಕ್ಕಂಥದ್ದನ್ನು ಒಂದು ಪ್ರಶಂಸೆಯನ್ನು ಮೆರೀರಿ, ನಿಮ್ಗೆ ಒಳ್ಳೇದಾಗಲಿ ಅಂತ, ಇನ್ನೂ 10 ಜನ ಬಂದೋಗ್ಲಿ ಅಂತ ನಮ್ಮ ತಂಡದ ಉದ್ದೇಶ ಆಗಿದೆ. ಇನ್ನೊಂದು 10 ಎಷ್ಟು ಜನ ಇದ್ದೀರೋ ಅಷ್ಟು ಜನ ಬಂದು, ಇವರು ಏನಾಗಿದೆ ಪರಿಸ್ಥಿತಿನ ಮಲಗೋಕ್ಕೂ ಜಾಗ ಇಲ್ಲ. ಅಲ್ಲಿ ಚಲಪತಿ ಅವ್ರದ್ದು ನಾನು ಒಂದು ನೋಡಿದೆ, ಗುಡಿಸ್ಲನ್ನು ನೋಡಿದೆ, ಅಲ್ಲಂತೂ ಪಾಪ ಮಲಗೋಕ್ಕೂ ಜಾಗ ಇಲ್ಲ. ಅವ್ರದ್ದು ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಟ್ಟೋಗಿದ್ದಾವೆ. ಇಲ್ಲಿ ಕಲವತಿಯವ್ರಿಗಂತೂ ಜಾಗ ಇಲ್ಲ ಮಲಗೋದಿಕ್ಕೆ. ಸ್ಥಳೀಯ ಶಾಸಕರು ಸನ್ಮಾನ್ಯರಾದಂತಹ TB ಜಯಚಂದ್ರ ಸರ್ಗೆ ನಮ್ಮ ಕೋರಿಕೆ ಏನಂದರೆ, ಶಿರಾ ತಾಲ್ಲೂಕನ್ನಾಗಲಿ ಗುಡಿಸಲು ಮುಕ್ತ ಒಂದು ತಾಲ್ಲೂಕನ್ನಾಗಿ ಮಾಡಿಕೊಡಿ. ಇಲ್ಲಿ ಯಾರೂ ಕೂಡ ಗುಡಿಸ್ಲಿದ್ರೆ ಈತ ಬೆಂಕಿ ಆಹುತಿ ಆಗ್ಬೋದು, ಬೇರೆ ಬೇರೆ ಏನೋ ಆಗ್ಬೋದು, ಹಾವು ಕಚ್ಚಬಹುದು, ಈ ಥರದ ಏನೇನೋ ಸಮಸ್ಯೆ ಇರ್ತವೆ ಅಂತ ಹೇಳಿ ಈ ವಾಹಿನಿ ಮೂಲಕ ನಾನು ಪ್ರಾರ್ಥಿಸ್ಕೊಂತ ಇದ್ದೀನಿ. ಗ್ರಾಮಸ್ಥರು ಬಿಟ್ರೆ ಇನ್ಯಾರು ಇಲ್ಲ ಸರ್, ನೀವೇ ಬಂದಿರೋದು ಎಷ್ಟು. ಇನ್ನಾದ್ರೂ ಈ ವಾಹಿನಿ ಮೂಲಕ ಇದನ್ನ ನೋಡ್ಕೊಂಡಾದ್ರೂ ಬರಲಿ ಅಂತ ಪ್ರಾರ್ಥಿಸ್ಕೊಂತೀನಿ. ನಾನು ತಂದಂಥ ವಸ್ತುಗಳನ್ನು ನಮ್ಮ ಈರಣ್ಣವ್ರ ಮೂಲಕ, ನಾವು ನಮ್ಮ ತಂಡ ಮಣಿ ಯುವರಾಜು, ಕಿರಣ್ ಕ್ಯಾದಿಗುಂಟೆ ಮತ್ತು ನಮ್ಮ ಶ್ರೀನಿವಾಸ್ ಅಣ್ಣವ್ರ ಮೂಲಕ ಮತ್ತು ಶಿವಣ್ಣ ಅವ್ರ ಮೂಲಕ, ನಿಮ್ಮ ಗ್ರಾಮಸ್ಥರ ಮೂಲಕ ನಾನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ.